ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಯುವಕ ವಾಸಿಸುತ್ತಿದ್ದ. ಅವನಿಗೆ ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಎಂಬ ಆಸೆ ಇತ್ತು. ಆದರೆ ಪ್ರತಿ ಬಾರಿಯೂ ಅವನು ಪ್ರಯತ್ನಿಸಿದಾಗ ಯಾವುದಾದರೂ ಒಂದು ಸಮಸ್ಯೆ ಎದುರಾಗುತ್ತಿತ್ತು. ಒಮ್ಮೆ ಅವನು ಒಂದು ಒಳ್ಳೆಯ ಕೆಲಸಕ್ಕಾಗಿ ಇಂಟರ್ವ್ಯೂಗೆ ಹೋದ. ತುಂಬಾ ಆತ್ಮವಿಶ್ವಾಸದಿಂದ ಮಾತನಾಡಿದ. ಆದರೆ ಕೊನೆಗೆ ಅವನಿಗೆ ಕೆಲಸ ಸಿಗಲಿಲ್ಲ. ಅವನು ತುಂಬಾ ನಿರಾಶನಾದ. ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದುಕೊಂಡ. ಕೆಲವು ದಿನಗಳ ನಂತರ ಮತ್ತೊಂದು ಇಂಟರ್ವ್ಯೂಗೆ ಹೋದ. ಈ ಬಾರಿಯೂ ಅವನಿಗೆ ಕೆಲಸ ಸಿಗಲಿಲ್ಲ. ಈ ಬಾರಿ ಅವನ ಆತ್ಮವಿಶ್ವಾಸ ಇನ್ನಷ್ಟು ಕುಸಿಯಿತು. ಅವನು ತನ್ನ ಸ್ನೇಹಿತನಿಗೆ ಹೇಳಿದ, ಬಹುಶಃ ನಾನು ಗೆಲ್ಲಲು ಹುಟ್ಟಿಲ್ಲ. ಸ್ನೇಹಿತ ಏನೂ ಹೇಳಲಿಲ್ಲ. ಕೆಲವು ದಿನಗಳ ನಂತರ ರವಿ ತನ್ನ ಹಳ್ಳಿಯಲ್ಲಿದ್ದ ಒಬ್ಬ ವೃದ್ಧನನ್ನು ಭೇಟಿಯಾದ. ಆ ವೃದ್ಧರು ಪ್ರತಿದಿನ ಬೆಳಿಗ್ಗೆ ತಮ್ಮ ಮನೆಯ ಮುಂದೆ ಒಂದು ಸಣ್ಣ ಗಿಡಕ್ಕೆ ನೀರು ಹಾಕುತ್ತಿದ್ದರು. ರವಿ ಅವರನ್ನು ಕೇಳಿದ, ತಾತ, ಈ ಗಿಡ ಇಷ್ಟು ಚಿಕ್ಕದಿದೆ, ಪ್ರತಿದಿನ ಇಷ್ಟೊಂದು ಕಾಳಜಿ ಯಾಕೆ? ವೃದ್ಧರು ನಕ್ಕು ಹೇಳಿದರು, ನಾನು ಗಿಡವನ್ನು ಬೆಳೆಸುತ್ತಿಲ್ಲ, ನಾನು ಅದರೊಳಗಿನ ಭವಿಷ್ಯವನ್ನು ನೋಡುತ್ತಿದ್ದೇನೆ. ರವಿಗೆ ಆ ಮಾತು ವಿಚಿತ್ರವಾಗಿ ಅನಿಸಿತು. ವೃದ್ಧರು ಮುಂದುವರಿಸಿದರು, ನೀನು ಈ ಗಿಡವನ್ನು ನೋಡಿದಾಗ ಏನು ಕಾಣುತ್ತದೆ? ರವಿ ಹೇಳಿದ, ಒಂದು ಸಣ್ಣ ಗಿಡ. ವೃದ್ಧರು ಹೇಳಿದರು, ಆದರೆ ನಾನು ನೋಡುತ್ತಿರುವುದು ಒಂದು ದೊಡ್ಡ ಮರ. ನಂತರ ಅವರು ರವಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು, ನೀನು ನಿನ್ನನ್ನು ಈಗ ಏನಾಗಿ ನೋಡುತ್ತಿದ್ದೀಯ? ರವಿ ಸ್ವಲ್ಪ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ, ವಿಫಲ ವ್ಯಕ್ತಿಯಾಗಿ. ವೃದ್ಧರು ಹೇಳಿದರು, ಅದೇ ನಿನ್ನ ಸಮಸ್ಯೆ. ನಿನ್ನ ಜೀವನದಲ್ಲಿ ಕೆಲವು ಬಾರಿ ಸೋಲು ಬಂದಿದೆ, ಆದರೆ ನೀನು ಆ ಸೋಲನ್ನೇ ನಿನ್ನ ಗುರುತಾಗಿ ಮಾಡಿಕೊಂಡಿದ್ದೀಯ. ಒಂದು ಗಿಡ ಇಂದು ಮರವಾಗಿಲ್ಲ ಎಂದರೆ ಅದು ಎಂದಿಗೂ ಮರವಾಗುವುದಿಲ್ಲ ಎಂದರ್ಥವೇ? ರವಿ ತಲೆ ಅಲ್ಲಾಡಿಸಿದ. ಇಲ್ಲ. ವೃದ್ಧರು ಹೇಳಿದರು, ಹಾಗಾದರೆ ನೀನು ಕೂಡ ಹಾಗೆಯೇ. ಇಂದು ನೀನು ಯಶಸ್ವಿಯಾಗಲಿಲ್ಲ ಎಂದರೆ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂದರ್ಥವಲ್ಲ. ಇಂದು ನಿನಗೆ ಕೆಲಸ ಸಿಗಲಿಲ್ಲ ಎಂದರೆ ನಿನ್ನ ಸಾಮರ್ಥ್ಯ ಇಲ್ಲ ಎಂದಲ್ಲ. ಇಂದು ನಿನ್ನ ಪ್ರಯತ್ನ ವಿಫಲವಾಯಿತು ಎಂದರೆ ನಿನ್ನ ಕಥೆಯೂ ವಿಫಲವಾಗಿದೆ ಎಂದಲ್ಲ. ಈ ಮಾತನ್ನು ರವಿಯ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಆ ದಿನದಿಂದ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ನಾನು ಫಲಿತಾಂಶವನ್ನು ಮಾತ್ರ ನೋಡುವುದಿಲ್ಲ, ನನ್ನ ಬೆಳವಣಿಗೆಯನ್ನು ನೋಡುತ್ತೇನೆ. ಅವನು ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಾರಂಭಿಸಿದ. ತನ್ನ ತಪ್ಪುಗಳನ್ನು ಬರೆದಿಟ್ಟುಕೊಂಡ. ತನ್ನ ಕಮ್ಯುನಿಕೇಶನ್ ಸುಧಾರಿಸಿಕೊಂಡ. ಪ್ರತಿದಿನ ಇಂಟರ್ವ್ಯೂ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ. ಕೆಲವು ವಾರಗಳ ನಂತರ ಅವನಿಗೆ ಮತ್ತೊಂದು ಇಂಟರ್ವ್ಯೂ ಅವಕಾಶ ಸಿಕ್ಕಿತು. ಈ ಬಾರಿ ತಾನು ಹಿಂದಿನಂತೆ ಭಯಪಡಲಿಲ್ಲ. ಅವನು ತನ್ನನ್ನು ತಾನು ಹೇಳಿಕೊಂಡ, ನಾನು ಗೆಲ್ಲಲೇಬೇಕೆಂದು ನನ್ನ ಅತ್ಯುತ್ತಮ ಪ್ರಯತ್ನ ಮಾಡಲು ಬಂದಿದ್ದೇನೆ. ಇಂಟರ್ವ್ಯೂ ಮುಗಿಯಿತು. ಕೆಲವು ದಿನಗಳ ನಂತರ ಅವನಿಗೆ ಒಂದು ಫೋನ್ ಕಾಲ್ ಬಂತು. ನಿಮಗೆ ಜಾಬ್ ಆಫರ್ ಆಗಿದೆ. ರವಿ ಕೆಲ ಕ್ಷಣ ಮಾತೇ ಆಡಲಿಲ್ಲ. ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಅವನು ತಕ್ಷಣ ಆ ವೃದ್ಧರನ್ನು ಭೇಟಿ ಮಾಡಲು ಹೋದ. ವೃದ್ಧರು ಎಂದಿನಂತೆ ಆ ಸಣ್ಣ ಗಿಡಕ್ಕೆ ನೀರು ಹಾಕುತ್ತಿದ್ದರು. ರವಿ ನಗುತ್ತಾ ಹೇಳಿದ, ತಾತ, ನಿಮ್ಮ ಗಿಡ ಇನ್ನೂ ದೊಡ್ಡ ಮರವಾಗಿಲ್ಲ? ವೃದ್ಧರು ನಕ್ಕು ಹೇಳಿದರು, ಆದರೆ ಅದು ಬೆಳೆಯುವುದನ್ನು ನಿಲ್ಲಿಸಿಲ್ಲ. ರವಿ ಆ ಮಾತನ್ನು ಕೇಳಿ ಮೌನವಾದ. ಅವನಿಗೆ ಜೀವನದ ಒಂದು ದೊಡ್ಡ ಸತ್ಯ ಅರ್ಥವಾಯಿತು. ಯಶಸ್ಸು ಎಂದರೆ ಒಂದು ದಿನದಲ್ಲಿ ದೊಡ್ಡ ಬದಲಾವಣೆ ಆಗುವುದಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುವುದು. ನಾವು ಕೆಲವೊಮ್ಮೆ ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸುತ್ತೇವೆ. ಅವನು ಮುಂದೆ ಹೋಗಿದ್ದಾನೆ, ಅವಳು ಯಶಸ್ವಿಯಾಗಿದ್ದಾಳೆ, ನಾನು ಮಾತ್ರ ಹಿಂದೆ ಇದ್ದೇನೆ. ಆದರೆ ನಾವು ಮರೆಯುವ ಪ್ರತಿಯೊಂದು ಗಿಡವು ತನ್ನದೇ ಸಮಯದಲ್ಲಿ ಬೆಳೆಯುತ್ತದೆ. ನಿಮ್ಮ ಜೀವನದಲ್ಲೂ ಈಗ ಎಲ್ಲವೂ ಸರಿಯಾಗಿ ನಡೆಯುತ್ತಿಲ್ಲದಿರಬಹುದು. ನೀವು ಪ್ರಯತ್ನಿಸುತ್ತಿದ್ದರೂ ಫಲಿತಾಂಶ ಸಿಗದೇ ಇರಬಹುದು. ನೀವು ಹಲವಾರು ಬಾರಿ ಸೋತಿರಬಹುದು. ಆದರೆ ದಯವಿಟ್ಟು
ನಿಮ್ಮನ್ನು ನೀವು ಸೋತ ವ್ಯಕ್ತಿ ಎಂದು ಕರೆಯಬೇಡಿ. ನೀವು ಇನ್ನೂ ಬೆಳೆಯುತ್ತಿದ್ದೀರಿ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇಂದು ನೀವು ಸಣ್ಣ ಗಿಡವಾಗಿರಬಹುದು, ಆದರೆ ನಿಮ್ಮೊಳಗೆ ಒಂದು ದೊಡ್ಡ ಮರದ ಸಾಧ್ಯತೆ ಇದೆ. ಹಾಗಾಗಿ ನಿಧಾನವಾಗಿ ಸಾಗುತ್ತಿದ್ದೀರಿ ಎಂದು ನಿರಾಶರಾಗಬೇಡಿ. ಬೆಳೆಯುವುದನ್ನು ಮಾತ್ರ ನಿಲ್ಲಿಸಬೇಡಿ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಾನು ಇಷ್ಟು ದೂರ ಬಂದಿದ್ದೇನೆ ಎಂದು ನಿಮ್ಮನ್ನೇ ನೋಡಿ ಹೆಮ್ಮೆ ಪಡುತ್ತೀರಿ. ಈ ಕಥೆಯಿಂದ ನಿಮಗೆ ಏನು ಅರ್ಥವಾಯಿತು? ಕಮೆಂಟ್ನಲ್ಲಿ ನಾನು ಬೆಳೆಯುತ್ತಿದ್ದೇನೆ ಎಂದು ಬರೆಯಿರಿ. ಧನ್ಯವಾದಗಳು.